ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇತ್ತೀಚೆಗೆ ಗುರ್ಲಾಪುರದಲ್ಲಿ ಒಂದು ಪ್ರೆಸ್ ಮೀಟ್ ಆಯಿತು. ಅದರಲ್ಲಿ ಅನೇಕ ನಮ್ಮ ರೈತ ಸಂಘದ ಹಸಿರು ಸೇನೆಯ ರೈತರು ಭಾಗವಹಿಸಿ, ಮುಖ್ಯವಾಗಿ ಚೊಲಪ್ಪ ಪೂಜಾರಿಯವರು ಮತ್ತು ಶಶಿಕಾಂತ್ ಪಳಸರಗಿ ಗುರೂಜಿಯವರು ಒಂದು ಎಕರೆಗೆ 1 ಲಕ್ಷ ರೈತರಿಗೆ ನೀವು ಕೊಡಬೇಕು ಸಾಲ ಶೂನ್ಯ ಬಡ್ಡಿ ದರದಲ್ಲಿ ಅಂತೇಳಿ ಆಗ್ರಹ ಮಾಡಿದ್ದು ನೀವು ಈಗಾಗಲೇ ನೋಡಿರ್ಬೋದು. ಇದು ಅದು ಕೇಳೋದು ಯೋಗ್ಯನೂ ಅದ, ಯಥಾಯೋಗ್ಯದ. ಈಗಾಗಲೇ ಅಪೆಕ್ಸ್ ಬ್ಯಾಂಕದ ನಾವು ಹಿಂದಿನ ನಮ್ಮ ಚರ್ಚೆಗಳಲ್ಲಿ ಹೇಳಿದ 81,000 ತನಕನೂ 1 ಎಕರೆಗೆ ಕಬ್ಬಿಗೆ ಕೊಡೋದಂತ ಹೇಳಿ ಇಲ್ಲ ಎಲ್ಲ ಬೆಳೆಗೂ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಭಾಳ ಸಂತೋಷ ಪಡುವಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಾಗಲಿಲ್ಲ ಅಂದ್ರೆ ನಾವು ಪಾದಯಾತ್ರೆನೋ ಇನ್ನೊಂದು ಹೋರಾಟವನ್ನು ಮಾಡ್ತೀವಿ ಗುರ್ಲಾಪುರದಿಂದ ಅಂತೇಳಿ. ಒಂದು ಏನಪ್ಪ ಅಂತಂದ್ರೆ ಉತ್ತರ ಕನ್ನಡದಲ್ಲಿ ಗುರ್ಲಾಪುರ ಅನ್ನುವಂಥದ್ದು ಒಂದು ರೈತ ಸಂಘಟನೆಯ ಕೇಂದ್ರ ಬಿಂದು ಆಗ್ತಾ ನೋಡೋದ್ರದ್ದು ಭಾಳ ಸಮಾಧಾನಕರವಾದ ವಿಷಯ. ಯಾಕಂದ್ರೆ ಅದು ದೊಡ್ಡ ಹೋರಾಟ ಆಗಿದ್ದು, ಅದರಿಂದ ಸರ್ಕಾರ ಬಂದಿದ್ದು, ಮಾತಾಡಿದ್ದು ನಾವೆಲ್ಲ ಈಗ ನೋಡಿದ್ದೀವಿ. ಅದೆಲ್ಲ ನೋಡಿದ್ದೀವಿ. ಸ್ವತಃ ಇದರಲ್ಲೇ ಇಡೀ ರೈತ ಸಮುದಾಯ ಒಂದಾಗಿ ಹೋರಾಟ ಮಾಡಿದಾಗಿ ಅವ್ರ ಜಯನೂ ಸಿಕ್ಕದ ಒಂದು ಹಂತದವರೆಗೆ. ಅದ್ರ ಪೂರ್ಣ ಜಯ ಅಲ್ಲ ಅನ್ನೋದು ಸ್ವತಃ ಗುರೂಜಿ ಅವ್ರಿಗೆ ಗೊತ್ತದ, ಚುನಪ್ಪನವ್ರಿಗೆ ಗೊತ್ತದ, ಇನ್ನುಳಿದ ರೈತ ಸಂಘದ ಮುಖಂಡರಿಗೆ ಗೊತ್ತದ. ಈಗ ಅವರು ಹೇಳಿದ ಮಾತುಗಳನ್ನೆಲ್ಲ ಆಲಿಸಿದಾಗ ನೋಡಿದಾಗ ಅವರು ಸಂಘಟನೆಯನ್ನು ಪ್ರತಿ ಹಳ್ಳಿಗೂ ಮಾಡ್ತಾ ಇದ್ದಾರೆ, ಜನರನ್ನು ಜಾಗೃತಿ ಮಾಡ್ತಾ ಇದ್ದಾರೆ ಅನ್ನೋಂಥ ಕೆಲಸ ಮನವರಿಕೆ ಆಗ್ತಾಯಿದೆ. ಇದು ಭಾಳ ದೊಡ್ಡ ಕೆಲಸ. ಈ ಕೆಲಸ ಸುಲಭಿಲ್ಲ. ಯಾಕಂದ್ರೆ ಶತಮಾನಗಳಿಂದ ರೈತನ ನಾವು ಅಜ್ಞಾನದಲ್ಲಿ ಇಟ್ಟಿದ್ವಿ. ಅವ್ಗೆ ಎಜುಕೇಷನ್ ಕೊಡೋದನ್ನು ಬಂದ್ ಮಾಡಿದ್ವಿ. ಅವ್ನು ಶೂದ್ರಪ್ಪ ದುಡಿದು ಕದ್ದನ ಮಾತ್ರ ಅನ್ನೋ ನೆಪದಲ್ಲಿ ಅವ್ರು ಹೊರಗಿಟ್ಟಿದ್ವಿ. ಅವ್ರ ನಂತರ ಬರೋರು ಅಸ್ಪೃಶ್ಯರು ಆ ಮತ್ತು ಬೇರೆ ಈ ಶೂದ್ರ ಸಮುದಾಯದಲ್ಲಿಟ್ಟು ಅವ್ರು ಎಜುಕೇಷನ್ ದೂರ ಮಾಡಿ ಅವ್ರು ತಿಳುವಳಿಕೆ ದುಡಿದು ಬೆಳೆದು ನಮ್ಗೆ ತಂದು ಹಾಕೋದು ಅಷ್ಟೇ ಇತ್ತು. ಇತ್ತೀಚಿನ ದಿನದಲ್ಲಿ ಅನೇಕ ನಾಯಕರು ಬಂದು ಹೊಸ